ಬಳಸ್ತಾ ಕಲಿಸಿದ್ರು. ರೈಟ್. ಈಗ ನಾನು ಕೂಡ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿದಂತ ವಿದ್ಯಾರ್ಥಿನೇ. ಐ ಟು ಸ್ಟಡೀಸ್ ಇನ್ ಎ ಗವರ್ಮೆಂಟ್ ಹೈಸ್ಕೂಲ್ ಇನ್ ಎ ರೂರಲ್ ಏರಿಯಾ ಆಫ್ ಇಂಡಿ ತಾಲೂಕ್. ಅವಾಗ ನಮಗೆ ಇಂಗ್ಲಿಷ್ ಶಿಕ್ಷಕರೇ ಇರ್ಲಿಲ್ಲ. ಮ್ಯಾಗಿಡಿ ವಿ ಡಿಂಟ್ ಹ್ಯಾವ್ ಟೀಚರ್ಸ್ ಆಫ್ ಇಂಗ್ಲಿಷ್. ಯಾರೋ ಇಂಗ್ಲಿಷ್ ಕಲಿಸೋರು. ನಮಗೆ ಯಾರು ಇಂಗ್ಲಿಷ್ ಕಲಿಸಿದವರೇ ಅವರು ಪಾಪಿಗಳು ಅಂದಂಗೆ. ಹೆಡ್ ಮಾಸ್ಟರ್ ಇಂಗ್ಲಿಷ್ ಕಲಿಸೋರು, ಕನ್ನಡ ಮಾಸ್ಟರ್ ಇಂಗ್ಲಿಷ್ ಕಲಿಸೋರು, ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಕಲಿಸೋರು. ಊರಾಗ ಒಬ್ಬ ಯಾವರ ಶಾಣೆ ಅದನ್ನ ಅವನು ಬಂದು ಇಂಗ್ಲಿಷ್ ಪಾಠ ಮಾಡವ. ಒಬ್ರು ಕನ್ನಡ ಸರ್ ಇದ್ರು, ಅವರು ಇಂಗ್ಲಿಷ್ ಕಲಿಸ್ತಾರೆ ಅನ್ನೋರು. ಇನ್ನೊಬ್ರು ಸೋಷಿಯಲ್ ಸೈನ್ಸ್ SST ಹೇಳೋರು. ಅವರು ಒಂದಿಷ್ಟು ಇಂಗ್ಲಿಷ್ ಟು ಇಂಗ್ಲಿಷ್ ಹೇಳೋರು. ಇವರು ಕನ್ನಡ ಸರ್ ಏನ್ ಮಾಡೋರು, ಇಂಗ್ಲಿಷ್ ಪಾಠದ ಎಲ್ಲ ಓದ್ಕೊಂಡು ಕುಂತ ಕನ್ನಡದ ಸಾರಾಂಶ ಹೇಳ್ಬಿಡೋರು ನಮಗೆ. ನಾವು ಅವಾಗ ಶಾಣ್ಯರದವರು ಎಲ್ಲ ಕನ್ನಡದಾಗ ಹೇಳ್ಬಿಡ್ತಾರಲ್ಲ, ಮಸ್ತ್ ಹೇಳ್ತಾರೆ ಸರ್ ಇಂಗ್ಲಿಷ್, ಮಸ್ತ್ ಹೇಳ್ತಾರೆ ಅಂತಿದ್ವಿ. ಅವ್ರು ಇನ್ನೊಬ್ರು ಇಂಗ್ಲಿಷ್ ಟು ಇಂಗ್ಲಿಷ್ ಹೇಳೋರು ಕ್ಲಾಸಿಗೆ ಬಂದ್ರೆ ಅವ್ರಿಗೆ ಕ್ಲಾಸಿಗೆ ಬರ್ಬಿಡ್ತೇವೆ ಸರ್, ನೀವು ಬರಬೇಡ್ರಿ ಅಂತಿದ್ವಿ ಅವ್ರಿಗೆ. ಇವ್ರು ಬಂದು ಆರಾಮಾಗಿ ಕುತ್ಕೊಂಡು ಸಾರಾಂಶ ಏನ್ ಹೇಳ್ತಿಲ್ಲ ಕನ್ನಡದಾಗ ಅವ್ರಿಗೆ ಜಯವಾಗ್ಲಿ ಅಂತಿದ್ವಿ, ಅವರೇ ಬರ್ಲಿ ಅಂತಿದ್ವಿ. ಈಗ ಅದರಿಂದ ಏನಾಗ್ತದೆ? ವಾಟ್ ಹ್ಯಾಪನ್ಸ್? ಏನಾಗ್ತದೆ? ಔಟ್ಕಮ್ ಏನು? ಪರೀಕ್ಷೆದಾಗ ಬರಿಬೇಕಾದ್ರೆ ಕ್ವಶನ್ ಆನ್ಸರ್ ಬರೆಯಕ್ ಆಗ್ತಿರ್ಲಿಲ್ಲ. ಯಾಕೆ? ವಿ ಹ್ಯಾವ್ ಟು ರೈಟ್ ಎಕ್ಸಾಮ್ ಇನ್ ಇಂಗ್ಲಿಷ್. ಎಸ್, ಸೊ ದೇ ಕಾಂಟ್. ಅದನ್ನ ಆಮೇಲೆ ಬರ್ತೀರಾ ಪಾಯಿಂಟಿಗೆ.